ಸೇವೆಗೆ ಇನ್ನೊಂದು ಹೆಸರಿದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ. ನಗುಮುಗದ ಸೇವೆಯಿಂದಲೇ ನಾವು ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಜನರು ನಮ್ಮ ಬಳಿಗೆ ಬಂದು ಅವರ ಸಮಯ ವ್ಯರ್ಥ ಮಾಡಿಸದೆ ಜನರಿದ್ದಲ್ಲಿಗೆ ನಾವು ಹೋಗಿ ಸೇವೆ ಕೊಡಬೇಕು ಎನ್ನುವುದು ನಮ್ಮ ಧ್ಯೇಯ. ಈ ನಿಟ್ಟಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ 150 ಶಾಖೆಗಳನ್ನು ತೆರೆಯುವ ಗುರಿ ಇದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರಕುಮಾರ್ ಹೇಳಿದರು. ಅವರು ಬಸರೂರು ಕ್ರಾಸ್ನ ವಡೇರ ಹೋಬಳಿಯ ಪಿವಿಎಸ್ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡ ಎಸ್ಸಿಡಿಸಿಸಿ ಬ್ಯಾಂಕ್ನ ವಡೇರ ಹೋಬಳಿ ಶಾಖೆಯ ಸ್ಥಳಾಂತರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಒಂದು ಸಂಸ್ಥೆಯನ್ನ ಹುಟ್ಟುಹಾಕುವುದು ಅತ್ಯಂತ ಸುಲಭ, ಆದರೆ ಅದನ್ನು ನಡೆಸುವುದು ಕಷ್ಟ. 24 ವರ್ಷಗಳ ಹಿಂದೆ ವಡೇರ ಹೋಬಳಿಯಲ್ಲಿ 1.25 ಕೋಟಿ ರೂಪಾಯಿ ಠೇವಣಿ ಹಾಗೂ 30 ಲಕ್ಷ ಸಾಲದೊಂದಿಗೆ ಪ್ರಾರಂಭಗೊಂಡ ಈ ಶಾಖೆ ಇಂದು 35 ಕೋಟಿಯಷ್ಟು ಠೇವಣಿಯಾಗಿ ಪರಿವರ್ತನೆಗೊಂಡಿದೆ. ಎಲ್ಲ ಬೆಳವಣಿಗೆಗೆ ಕೇವಲ ಆಡಳಿತ ಮಂಡಳಿಯ ಅಧ್ಯಕ್ಷರಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು, ಆಡಳಿತ ಮಂಡಳಿಯ ಸದಸ್ಯರು, ಅಧಿಕಾರಿ ವರ್ಗ, ಬ್ಯಾಂಕ್ ಸಿಬ್ಬಂದಿಗಳು, ನವೋದಯ ಗುಂಪಿನ ಸದಸ್ಯರ ಸಹಕಾರದಿಂದಾಗಿ ಈ ಬೆಳವಣಿಗೆ ಸಾಧ್ಯವಾಗಿದೆ. 26 ವರ್ಷಗಳ ಕಾಲ ಕೃಷಿ ಸಾಲವನ್ನ ದೇಶದಲ್ಲಿ 100ಕ್ಕೆ 100ರಷ್ಟು ಮರುಪಾವತಿ ಮಾಡಿದ ಬ್ಯಾಂಕ್ ಇದ್ರೆ ಅದು ಜಿಲ್ಲಾ ಸಹಕಾರಿ ಬ್ಯಾಂಕ್ ಮಾತ್ರ ಎಂದು ಹೇಳಿದ್ರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತರಿಗೆ ಸಾಲ ಹಾಗೂ ಆರ್ಥಿಕ ಸೌಲಭ್ಯ ಸಿಕ್ಕಿಲ್ಲ ಎಂದು ರೈತರು ಆತ್ಮಹತ್ಯೆ ಮಾಡಿಕೊಂಡ ಒಂದೇ ಒಂದು ಉದಾಹರಣೆ ಇಲ್ಲ. ಅಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೇವೆ. ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದವರು ರೈತಾಪಿ ವರ್ಗ ಮಾತ್ರವಲ್ಲದೆ ಎಲ್ಲರಿಗೂ ಬೇಕಾಗುವಂತಹ ವ್ಯವಸ್ಥೆಯನ್ನ ಅತ್ಯಲ್ಪ ಸಮಯದಲ್ಲಿ ಮಾಡಿರುವುದರಿಂದ ಎಲ್ಲ ಹೆಗ್ಗಳಿಕೆಗೆ ಸಾಧ್ಯವಾಗಿದೆ ಎಂದು ಹೇಳಿದರು. ಸಂಸ್ಥೆ ಬೆಳಿಬೇಕಾಗಿದ್ರೆ ಬಹಳ ಕಷ್ಟ. ಸಂಸ್ಥೆ ಕಟ್ಟುವುದು ಸುಲಭ, ನಡೆಸೋದು ಕಷ್ಟ, ಎಲ್ರಿಗೂ ಗೊತ್ತಿದೆ. ಈ ಸಂಸ್ಥೆ ಕಟ್ಟಿ ನಮ್ಮ ಮೊಳಹಳ್ಳಿ ಶಿವರಾಯರು ಕಟ್ಟಿದಂಥ ಸಂಸ್ಥೆ ಭದ್ರ ಬುನಾದಿಯವರು ಹಾಕಿದ್ರಿಂದ ಇವತ್ತು 107 ವರ್ಷ ಆಗುವಾಗ ನಾವು 107ನೇ ಶಾಖೆಯನ್ನು ನಿನ್ನೆ ಕುಂದಾಪುರದ ಸೀರೂರಿನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಸುಮಾರು 98ನೇ ಇಸ್ವಿಯಲ್ಲಿ ಅಂದರೆ 24 ವರ್ಷಗಳ ಹಿಂದೆ ಇಲ್ಲಿ ನಾವು ವಡೇರ ಹೋಬಳಿಯಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದೆವು. ಪ್ರಾರಂಭ ಮಾಡುವಾಗ 1 ಕೋಟಿ 1.25 ಕೋಟಿ ಡೆಪಾಸಿಟು 30 ಲಕ್ಷ ಸಾಲದೊಂದಿಗೆ ಪ್ರಾರಂಭ ಆಯಿತು. ಆಮೇಲೆ ಪುನಃ ನಾವು ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದೆವು. ಇವತ್ತು ಪುನಃ 24 ವರ್ಷಗಳ ನಂತರ ಒಂದು ಹೆಚ್ಚಿನ ಸೇವೆಯನ್ನು ನನ್ನಂಥ ವಯಸ್ಸಾದವರಿಗೆ ಹತ್ತಲಿಕ್ಕೆ ಆಗೋದಿಲ್ಲ, ಮೇಲೆ ಕಷ್ಟ ಆಗ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ನೆಲ ಅಂತಸ್ತಿನಲ್ಲಿ ನಮ್ಮ ಬಾಲಕೃಷ್ಣ ಶೆಟ್ಟರು ಒಂದು ಅವಕಾಶ ಮಾಡಿಕೊಟ್ಟದ್ರಿಂದ ಸುಸಜ್ಜಿತವಾದಂಥ ಒಂದು ಶಾಖೆಯನ್ನು ಇವತ್ತು ಸ್ಥಳಾಂತರ ಮಾಡಿ ನಿಮ್ಮ ಸೇವೆಗೆ ಬಿಟ್ಟುಕೊಟ್ಟಿದೆ. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಕುಂದಾಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಅವರು 125 ಶಾಖೆಗಳ ಲೋಕಾರ್ಪಣೆ ಶೀಘ್ರ ನಡೆಯಲಿ. ಡಿಸಿಸಿ ಬ್ಯಾಂಕ್ ಎಲ್ಲ ಸಹಕಾರಿ ಸಂಘಗಳಿಗೆ ಸಕಾಲದಲ್ಲಿ ನೆರವಾಗ್ತಿದೆ ಎಂದು ಹೇಳಿದ್ರು. ಸಾಂಕೇತಿಕವಾಗಿ 3 ಮಂದಿಗೆ ವಾಹನ ಸಾಲ, 2 ಗುಂಪುಗಳಿಗೆ ಚೈತನ್ಯ ವಿಮೆ, 23 ಗುಂಪುಗಳಿಗೆ 1.23 ಕೋಟಿ ರೂಪಾಯಿ ಸಾಲ ವಿತರಿಸಲಾಯಿತು. 10 ನವೋದಯ ಸಂಘ ಉದ್ಘಾಟಿಸಲಾಯಿತು. ಕಟ್ಟಡ ಮಾಲಕ ಹಾಗೂ ಶಾಖಾ ವ್ಯವಸ್ಥಾಪಕಿ ಚಂಪಾವತಿ ಅವರನ್ನ ಸನ್ಮಾನಿಸಲಾಯಿತು. ಎಸ್ಸಿಡಿಸಿಸಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕ ಎಸ್ವಿ ಅರುಣ್ಕುಮಾರ್, ಕಟ್ಟಡದ ಮಾಲಕ ಎನ್ ಬಾಲಕೃಷ್ಣ ಶೆಟ್ಟಿ, ನಿರ್ದೇಶಕರಾದ ಎಂ ಮಹೇಶ್ ಹೆಗ್ಡೆ, ರಾಜು ಪೂಜಾರಿ, ಪತ್ರಕರ್ತ ಸುಬ್ರಹ್ಮಣ್ಯ ಪಡುಕೋಣೆ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.